ನೀವು ಮನೆಯಲ್ಲಿ ಈ ವಸ್ತುಗಳನ್ನ ಇಟ್ಟರೆ ವಾಸ್ತುದೋಷ ನಿವಾರಣೆಯಾಗುತ್ತೆ. ಅದು ಯಾವುದು ಎಂದು ಈಗ ತಿಳಿಸಿಕೊಡುತ್ತೇವೆ. ನೀವು ಜೀವನದಲ್ಲಿ ತುಂಬಾ ಕಷ್ಟಪಡುತ್ತಿದ್ದೀರಾ, ಎಷ್ಟೇ ದುಡಿದರೂ ಏಳಿಗೆ ಆಗ್ತಿಲ್ಲ, ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ಕೆಲಸದಲ್ಲಿ ನೆಮ್ಮದಿ ಇಲ್ಲ. ಹಾಗಾದರೆ ವೀಕ್ಷಕರೇ, ನೀವು ವಾಸ ಮಾಡುತ್ತಿರುವ ಮನೆಯು ಕೂಡ ಇದಕ್ಕೆ ಕಾರಣವಾಗಿರ್ಬೋದು. ಆದ್ದರಿಂದ ಮನೆ ಸ್ವಂತದ್ದೇ ಆಗಿರಲಿ, ಬಾಡಿಗೆ ಮನೆಯೇ ಆಗಿರಲಿ, ವಾಸ್ತುದೋಷ ನಿವಾರಣೆಯಾಗದಿದ್ದರೆ ನಿಮಗೆ ಏಳಿಗೆಯಾಗಲು ಬಿಡೋದಿಲ್ಲ. ಮನೆಯಲ್ಲಿ ಕೆಲವು ವಸ್ತುಗಳನ್ನು ಇಡುವ ಮೂಲಕ ನಾವು ವಾಸ್ತು ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಅನ್ನೋ ಕುತೂಹಲಕಾರಿ ವಿಷಯಗಳನ್ನ ತಿಳಿಯೋಣ. ವಾಸ್ತುಶಾಸ್ತ್ರವು ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಮತ್ತು ದೈನಂದಿನ ಜೀವನದಲ್ಲಿ ಬಳಸುವ ವಸ್ತುಗಳ ಮೂಲಕ ಧನಾತ್ಮಕ ಶಕ್ತಿಯನ್ನು ತುಂಬಲು ಒಳ್ಳೆಯ ಮಾರ್ಗಗಳನ್ನು ನಿಮಗೆ ತಿಳಿಸಿಕೊಡುತ್ತೆ. ಇಂತಹ ಕೆಲವು ವಸ್ತುಗಳಲ್ಲಿ ಕನ್ನಡಿ, ತುಳಸಿ ಗಿಡ, ಗಂಟೆ, ಉಪ್ಪು, ಕುದುರೆ ಲಾಳ ಮುಂತಾದ ಅನೇಕ ವಸ್ತುಗಳು ಸೇರಿವೆ. ನಾವು ಮನೆಯಲ್ಲಿ ಮಾಡುವ ಚಿಕ್ಕ ಚಿಕ್ಕ ತಪ್ಪುಗಳಿಂದ ವಾಸ್ತುಶಾಸ್ತ್ರದ ಪ್ರಕಾರ ನಮ್ಮ ಮನೆಯ ಮೇಲೆ ಕೆಲವೊಂದು ಋಣಾತ್ಮಕ ಪರಿಣಾಮಗಳಾಗುತ್ತೆ. ವಾಸ್ತು ದೋಷದಿಂದ ನಾವು ಪ್ರತಿನಿತ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಮತ್ತು ಮನೆಯ ವಾಸ್ತು ಅಲ್ಲದೆ ಮನೆಯಲ್ಲಿ ಇರುವವರ ಆರೋಗ್ಯ, ಉದ್ಯೋಗ, ಹಣಕಾಸಿನ ಸಮಸ್ಯೆಗಳು ಸರಿಯಾಗಬೇಕೆಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಯಾವ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ವಾಸ್ತುದೋಷ ನಿವಾರಣೆಯಾಗುತ್ತದೆ ಮತ್ತು ಅಂಥ ವಸ್ತುಗಳು ಯಾವುವು ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಅಡುಗೆ ಮನೆಯಲ್ಲಿ ಬಳಸುವಂತಹ ಪದಾರ್ಥ ಅಂದರೆ ಹಾಲು. ವಾಸ್ತುಶಾಸ್ತ್ರದ ಪ್ರಕಾರ ಹಾಲಿನ ಪಾತ್ರೆಯನ್ನು ಎಂದಿಗೂ ಸಹ ತೆರೆದಿಡಬಾರದು. ಹಾಲಿನ ಪಾತ್ರೆಯನ್ನು ತೆರೆದಿಡುವುದರಿಂದ ಕುಟುಂಬದ ಸದಸ್ಯರ ಮಧ್ಯೆ ಭಿನ್ನಾಭಿಪ್ರಾಯ ಹೆಚ್ಚಾಗುತ್ತೆ, ಜೊತೆಗೆ ಮಾನಸಿಕ ಕಿರಿಕಿರಿಗಳು ಹೆಚ್ಚಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಖಾಲಿ ಮಡಿಕೆ, ಹಳೆ ಮಡಿಕೆ, ಕೆಟ್ಟಂತಹ ಸೋಲಾರ್ ಈ ವಸ್ತುಗಳನ್ನು ಮನೆಯ ಮೇಲ್ಛಾವಣಿಯಲ್ಲಿ ಇಡಬಾರದು. ವಿಶೇಷವಾಗಿ ನೀವು ಮಲಗುವಂತಹ ರೂಮಿನ ಮೇಲ್ಛಾವಣಿಯಲ್ಲಿ ಇಡಬಾರದು. ಹಾಗೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಂದೆ ಮುಳ್ಳಿನ ಗಿಡ ಅಥವಾ ಹೂವಿರುವ ಮುಳ್ಳಿನ ಗಿಡವನ್ನ ನೆಡಬಾರದು. ಅದಲ್ಲದೆ ಕೊಳಕು ನೀರನ್ನು ಮನೆಯ ಮುಂದೆ ಸಂಗ್ರಹಿಸಿ ಇಡಬಾರದು ಮತ್ತು ಮನೆಯ ಮುಂದೆ ಕೊಳಕು ನೀರು ಹರಿಯುವಂತೆ ಸಹ ಇರಬಾರದು. ಇದು ಮನೆಯ ಸದಸ್ಯರ ಜೀವನದಲ್ಲಿ ತುಂಬಾ ಕಷ್ಟಕರವಾಗಿ ಮಾಡಿಬಿಡುತ್ತೆ. ಅದಲ್ಲದೆ ಮನೆಯ ಸದಸ್ಯರಿಗೆ ಒಂದಲ್ಲ ಒಂದು ವ್ಯಾಧಿ ಕಾಡುತ್ತಲೇ ಇರುತ್ತೆ. ಇದರಿಂದ ಪರಿಹಾರ ಪಡೆದುಕೊಳ್ಳುವುದಕ್ಕೆ ಮನೆಯ ಮುಖ್ಯ ದ್ವಾರದ ಮೇಲೆ ಓಂ ಚಿಹ್ನೆ, ಸ್ವಸ್ತಿಕ್ ಚಿಹ್ನೆ, ಗಣಪತಿ ಹೆಸರು, ಶುಭ ಲಾಭ ಅಥವಾ ಮನೆಯ ಮುಖ್ಯ ದೇವತೆಯ ಹೆಸರನ್ನ ಬಾಗಿಲ ಮೇಲೆ ಬರೀಬೇಕು. ಹಾಗೆ ರಾತ್ರಿ ಮಲಗುವಾಗ ಕೆಂಪು ವಸ್ತ್ರವನ್ನ ನಿಮ್ಮ ತಲೆಯ ಬಳಿ ಇಟ್ಕೊಂಡು ಮಲಗಬೇಕು. ಇದರಿಂದ ಕೆಟ್ಟ ಕನಸು ಬೀಳೋದಿಲ್ಲ. ಅದಲ್ಲದೆ ಬೆಳಗಿನ ಸಮಯ ಆಗಲಿ ರಾತ್ರಿ ಸಮಯ ಆಗಲಿ ಮನೆಯನ್ನು ಸಂಪೂರ್ಣವಾಗಿ ಕತ್ತಲಾಗಿಸಬಾರದು. ಎಲ್ಲಾದರೂ ಒಂದು ಕಡೆ ಲೈಟ್ ಉರಿಯುವಂತೆ ಇಡಬೇಕು. ಇದರಿಂದ ಸ್ವಪ್ನಗಳು ಉಂಟಾಗುವುದಿಲ್ಲ ಮತ್ತು ಮಾನಸಿಕ ಒತ್ತಡದಿಂದಲೂ ಸಹ ಪರಿಹಾರ ಸಿಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛವಾಗಿರಿಸಿಕೊಳ್ಳಬೇಕು ಮತ್ತು ಮನೆಯ ಮುಖ್ಯ ದ್ವಾರದ ವಸ್ತುಗಳಿಗೆ ಬಿಳಿ ಬಣ್ಣವನ್ನು ಹಚ್ಚಬೇಕು ಮತ್ತು ಇದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನ ಬರೆಯಬೇಕಾಗುತ್ತೆ. ಇದರಿಂದ ನಮ್ಮ ಸುತ್ತಮುತ್ತಲಿರುವ ಯಾವುದೇ ನೆಗೆಟಿವ್ ಶಕ್ತಿಗಳು ನಮ್ಮ ಮನೆಗೆ ಪ್ರವೇಶಿಸುವುದಿಲ್ಲ. ಇದರಿಂದ ಮನೆಯ ಸದಸ್ಯರಿಗೆ ಸುಖ, ಶಾಂತಿ, ನೆಮ್ಮದಿ ದೊರಕಿ ಆರೋಗ್ಯ ವೃದ್ಧಿಯಾಗುತ್ತೆ. ಇನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಡೆದು ಹೋದ ಕಸದ ಬುಟ್ಟಿಗಳನ್ನ ಇಟ್ಕೊಳ್ಬಾರದು. ಹೀಗೆ ಇಟ್ಟುಕೊಳ್ಳೋದ್ರಿಂದ ಮನೆಯ ಸದಸ್ಯರ ಮಧ್ಯೆ ವೈಮನಸ್ಸು ಉಂಟಾಗುತ್ತದೆ, ಮನೆಯ ನೆಮ್ಮದಿ ಕೂಡ ಹಾಳಾಗುತ್ತೆ. ಇದಲ್ಲದೆ ಮನಸ್ಸುಗಳ ಮಧ್ಯೆ ಬಿರುಕುಗಳು ಹೆಚ್ಚಾಗುತ್ತೆ. ಇನ್ನು ಮನೆಯ ಮುಂದೆ ಒಣಗಿದ ಗಿಡಗಳಿಗೆ ಅಥವಾ ಒಣಗಿದ ತುಳಸಿ ಗಿಡವಿದ್ದರೆ ಯಾವುದೇ ಕಾರಣಕ್ಕೂ ಇಟ್ಟುಕೊಳ್ಬಾರ್ದು. ಹೀಗೆ ಇಟ್ಟುಕೊಳ್ಳೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಹಳೆಯ ಪತ್ರಿಕೆಗಳು, ಹರಿದ ಪುಸ್ತಕಗಳನ್ನ ಮನೆಯಲ್ಲಿ ಇಟ್ಟುಕೊಳ್ಬಾರ್ದು. ಹೀಗೆ ಇಟ್ಟುಕೊಳ್ಳೋದ್ರಿಂದ ಮಾನಸಿಕ ಅಶಾಂತಿ ಉಂಟಾಗುತ್ತೆ. ಇನ್ನು ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ನೀಲಿ ಅಥವಾ ಬಿಳಿ ಬಲ್ಬ್ಗಳನ್ನು ಹಾಕಬೇಕು. ಅದರಲ್ಲೂ ನೀಲಿ ಬಣ್ಣದ ಬಲ್ಬ್ ಅನ್ನು ಹಾಕಿದರೆ ಇನ್ನೂ ಒಳ್ಳೆಯದು. ಮತ್ತು ಉತ್ತರ ದಿಕ್ಕಿನಲ್ಲಿ ನಿಮ್ಮ ಬೆಡ್ರೂಮ್ ಏನಾದರೂ ಇದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ನೀಲಿ ಬಲ್ಬ್ ಅನ್ನ ಹಾಕಬಾರದು. ಅದರ ಬದಲಿಗೆ ಬಿಳಿಯ ಬಲ್ಬ್ ಅನ್ನ ಹಾಕಬೇಕು. ಹೀಗೆ ಹಾಕುವುದರಿಂದ ಮನೆಯಲ್ಲಿ ಹಣದ ಅಭಿವೃದ್ಧಿ ಆಗುತ್ತೆ. ಮತ್ತು ವಾಸ್ತುಶಾಸ್ತ್ರದಲ್ಲಿ ಕನ್ನಡಿಯ ಬಗ್ಗೆ ವಿಶೇಷವಾಗಿ ಹೇಳಲಾಗಿದೆ. ಕನ್ನಡಿಯಲ್ಲಿ ಅನೇಕ ವಾಸ್ತು ದೋಷಗಳನ್ನು
ತೆಗೆಯುವ ಶಕ್ತಿ ಇದೆ. ಅಂದರೆ ನೀವು ನಂಬಲೇಬೇಕು. ಆದರೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿರುವ ಗೋಡೆಯಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡಿಯನ್ನ ಹಾಕಬಾರ್ದು ಮತ್ತು ಮನೆಯಲ್ಲಿರುವ ಸಣ್ಣ ಪುಟ್ಟ ದೋಷಗಳು ನಿವಾರಣೆ ಆಗಬೇಕು ಎಂದರೆ ಮನೆಯ ಮುಖ್ಯ ದ್ವಾರದ ಮೇಲೆ ಒಂದು ದುಂಡಗಿನ ಕನ್ನಡಿಯನ್ನ ಹಾಕಬೇಕು. ಹೀಗೆ ಮಾಡೋದ್ರಿಂದ ಮನೆಗೆ ಬರುವಂತಹ ವೃತ್ತಾತ್ಮಕ ಶಕ್ತಿಗಳನ್ನು ತಡೆಯಬಹುದು. ಮತ್ತು ಮನೆಯ ಈಶಾನ್ಯ ಮೂಲೆ ಚಿಕ್ಕದಾಗಿದ್ದರೆ ಅಲ್ಲಿ ಒಂದು ದೊಡ್ಡದ ಕನ್ನಡಿಯನ್ನ ಹಾಕಬೇಕು. ಹೀಗೆ ಮಾಡೋದ್ರಿಂದ ಸ್ಥಳವು ವಿಸ್ತಾರವಾಗಿ ಕಾಣುತ್ತೆ ಮತ್ತು ವಾಸ್ತು ದೋಷವನ್ನು ತೆಗೆದು ಹಾಕುತ್ತೆ. ಡ್ರೆಸ್ಸಿಂಗ್ ರೂಮ್ನ ಪೂರ್ವ ಅಥವಾ ಉತ್ತರ ಗೋಡೆಯ ಮೇಲೆ ಕನ್ನಡಿಯನ್ನ ಇರಿಸಿ. ಅಂತಹ ಕನ್ನಡಿ ನಿಮಗೆ ಶುಭಕರವಾಗಿರುತ್ತೆ. ಮತ್ತು ಮಲಗುವ ಕೋಣೆಯಲ್ಲಿ ಎಂದಿಗೂ ಕನ್ನಡಿಯನ್ನ ಇಡಬಾರ್ದು. ಒಂದು ವೇಳೆ ಕನ್ನಡಿ ಇದ್ರೆ ಪ್ರತಿ ರಾತ್ರಿಯೂ ಕೂಡ ಮಲಗುವ ವೇಳೆ ಆ ಕನ್ನಡಿಯನ್ನ ಮುಚ್ಚಬೇಕು. ಮತ್ತು ನೀವು ಮನೆಯಲ್ಲಿ ಬೆಳಿಗ್ಗೆ ಸಂಜೆ ಮನೆಯಲ್ಲಿ ದೇವರ ದೀಪ ಹಚ್ಚಬೇಕು ಮತ್ತು ಮನೆಯಲ್ಲಿ ಗಾಯತ್ರಿ ಮಂತ್ರ ಓಂಕಾರಗಳನ್ನು ಹೇಳೋದ್ರಿಂದ ಯಾವುದೇ ದುಷ್ಟಶಕ್ತಿಗಳು ಮನೆಯ ಪ್ರವೇಶ ಮಾಡುವುದಿಲ್ಲ. ಮನೆಯಲ್ಲಿ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತೆ. ಮತ್ತು ಕಡ್ಡಾಯವಾಗಿ ಮನೆಯ ಮುಂದೆ ತುಳಸಿ ಗಿಡವನ್ನು ಇಟ್ಟಿರಲೇಬೇಕು. ಮತ್ತು ಈ ತುಳಸಿ ಗಿಡಕ್ಕೆ ಪ್ರತಿನಿತ್ಯ ಸಂಜೆ ದೀಪವನ್ನು ಹಚ್ಚೋದ್ರಿಂದ ಲಕ್ಷ್ಮಿ ಸಂತೃಪ್ತಿಗೊಂಡು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಕುದುರೆ ಲಾಳವನ್ನು ಹಲವು ವರ್ಷಗಳ ಶತಮಾನಗಳಿಂದ ಬಳಸಲಾಗುತ್ತಿದೆ. ಜ್ಯೋತಿಷ್ಯ ಮತ್ತು ಲಾಲ್ ಕಿತಾಬ್ ವಾಸ್ತು ಹೊರತಾಗಿ ಕುದುರೆ ಲಾಳದ ಬಳಕೆಯನ್ನ ಬಹಳ ಮುಖ್ಯವೆಂದು ವಿವರಿಸಲಾಗಿದೆ. ಅದರಲ್ಲೂ ಕಪ್ಪು ಕುದುರೆ ಲಾಳವು ಮನೆಯ ಹಲವು ವಾಸ್ತು ದೋಷಗಳನ್ನು ತೆಗೆದುಹಾಕಲು ಸಾಧ್ಯವಾಗುತ್ತೆ. ಇದಕ್ಕಾಗಿ ಕುದುರೆ ಲಾಳವನ್ನ ಮನೆಯಲ್ಲಿ ಹಾಕಬೇಕು ಮತ್ತು ಕುದುರೆ ಲಾಳವನ್ನ ಅಂಗಡಿ ಕಚೇರಿಯಲ್ಲಿ ಮೇಲ್ಮುಖವಾಗಿ ಹಾಕುವುದರಿಂದ ನಕಾರಾತ್ಮಕ ಶಕ್ತಿಯಿಂದ ದೂರವಿರಬಹುದು. ಮತ್ತು ಕುದುರೆ ಲಾಳವು ವಾಸ್ತು ದೋಷ ನಿವಾರಣೆಯಲ್ಲಿ ಮುಖ್ಯ ಪಾತ್ರವನ್ನ ನೆರವೇರಿಸುತ್ತೆ. ಇನ್ನು ನೀವು ಮನೆಯಲ್ಲಿ ಮಲಗುವ ಮುಂಚೆ ವಾರಕ್ಕೆ 2 ದಿನವಾದರೂ ಧೂಪ ಅಥವಾ ಕರ್ಪೂರವನ್ನ ಮನೆಯಲ್ಲಿ ಹಾಕಬೇಕು. ಇದರಿಂದ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡಿದರೆ ಆ ಧೂಪದಿಂದ ಅದು ಮನೆಯಿಂದ ಹೊರಟು ಹೋಗುತ್ತೆ. ಅದಲ್ಲದೆ ನಿಮ್ಮ ಮನೆಯಲ್ಲಿರುವ ಯಾವುದೇ ಗ್ರಹ ದೋಷ ಕೂಡ ನಿವಾರಣೆಯಾಗುತ್ತದೆ. ಹಾಗಾಗಿ ನಾವು ಹೇಳಿರುವ ಕೆಲವೊಂದು ಬದಲಾವಣೆಗಳನ್ನ ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಕಾಣಬಹುದು. ನಾವು ನೀಡಿರುವ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.